ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಸಂಜೆ 4:15 ಹಂಗೆ ಟೈಮ್ ಆಗ್ತಾ ಇದೆ. ಅಕ್ಷಯ್ ಇನ್ನೂ ಬರಬೇಕು. ಅವ್ನು ಬರೋದು 6:30 ಆ ಥರ ಆಗುತ್ತೆ ಇವತ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ ಏನಾದರೂ ಕುಕ್ ಮಾಡೋಣ ಅಂತೇಳಿ. ನಿನ್ನೆ 1 kg ಚಿಕನ್ ತಂದಿದ್ವಾ, ಅದರಲ್ಲಿ ಹಾಫ್ ನಾವು ಕಬಾಬ್ ಮಾಡಿದ್ವಿ ನಿನ್ನೆ. ಇವತ್ತು ಬೇರೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅರ್ಧ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈ ಚಿಕನ್ ಕಬಾಬ್, ಪೆಪ್ಪರ್ ಫ್ರೈ ಮತ್ತು ಚಿಕನ್ ಫ್ರೈ ಹಾಗೆ ಕರಿ ಅದು ಮಾಡಿ ಮಾಡಿ ತುಂಬ ಬೋರ್ ಆಗಿಬಿಟ್ಟಿದೆ. ಸೊ ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಆಗ ಚಿಕನ್ ಶೆಜ್ವಾನ್ ಸಿಕ್ತು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮ್ಯಾರಿನೇಷನ್ಗೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕಾರ್ನ್ಫ್ಲೋರ್, ಹಾಗೆಯೇ ಲೆಮನ್ ಜ್ಯೂಸ್ ಅಥವಾ ವಿನೆಗರ್ ಇದ್ದರೆ ಆ್ಯಡ್ ಮಾಡ್ಬೋದು. ಸೊ ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ 15 ಮಿನಿಟ್ಸ್ ಆಯಿತು. ಇವಾಗ ಫಸ್ಟ್ ಮಾಡಬೇಕಾಗಿರೋದು ಶೆಜ್ವಾನ್ ಸಾಸ್ ರೆಡಿ ಮಾಡಬೇಕು. ಸೊ ಬನ್ನಿ ಮಾಡೋಣ. ಇಲ್ಲಿ ಆಲ್ರೆಡಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ರೆಡ್ ಚಿಲ್ಲೀಸ್ ಮತ್ತು ಟೊಮೆಟೋಸ್ನ ಆ್ಯಡ್ ಮಾಡಬೇಕು. ನಾನು ನೋಡಿದ ವಿಡಿಯೋದಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ತಾರೆ, ಬಟ್ ನನ್ನ ಜೊತೆ ಅದೆಲ್ಲ ಇವಾಗ ಖಾಲಿ ಆಗಿದೆ. ಸೊ ನೋಡೋಣ. ವಿಡಿಯೋ ರೆಫರೆನ್ಸ್ಗಷ್ಟೇ ನೋಡೋದು, ಆಮೇಲೆ ಅರ್ಧ ನನ್ನದೇ ಓನ್ ರೆಸಿಪಿ ಆಗಿಬಿಡುತ್ತೆ ಒಂದೊಂದು ಸಲ. ಇದು ರೆಡ್ ಸಾಸ್ ಬರಬೇಕಲ್ಲ, ಚೆನ್ನಾಗಿ ಕಲರ್ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನೋಡಿ, ನೀರು ಬಾಯ್ಲ್ ಆಗಿದೆ. ಇವಾಗ ರೆಡ್ ಚಿಲ್ಲಿ, ಆಮೇಲೆ ಟೊಮೆಟೊಸ್. ಸೊ ಅದಿವಾಗ ಬಾಯ್ಲ್ ಆಗ್ತಿದೆ. ಅದು ಬಾಯ್ಲ್ ಆಗಲಿ. ಅದಾದಮೇಲೆ ಚಿಕನ್ನ ನಾವು ಕಬಾಬ್ ಥರ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಇವಾಗ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂತ ಗಾರ್ಲಿಕ್, ಕೊರಿಯಾಂಡರ್ ಲೀವ್ಸ್ ಮತ್ತು ಆನಿಯನ್ನ ಕಟ್ ಮಾಡಬೇಕು. ಅದನ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು. ನಾನು ಇದುವರೆಗೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಲ್ಲ. ನೋಡೋಣ ಈ ಸಲ ಹೆಂಗೆ ಬರುತ್ತೆ ಅಂತ. 100% ಶ್ಯೂರ್ ಅದು ಬರೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಈಗ ಒಂದು ಸೈಡಲ್ಲಿ ಇದು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಲ್ಲಿ ಬೆಳ್ಳುಳ್ಳಿ ಕಟ್ ಮಾಡ್ತೀನಿ. ನಮ್ಮ ಡ್ಯಾಡಿ ಏನಾದರೂ ಈ ವಿಡಿಯೋ ನೋಡಿದ್ರೆ ನನಗೆ ಫೋನ್ ಮಾಡಿ ಬೈಬಿಟ್ಟು ಏನು ಇಷ್ಟೊಂದು ಎಣ್ಣೆ ಹಾಕೊಂಡ್ಬಿಟ್ಟಿದ್ಯಾ ಅಂತ. ನಮ್ಮ ಡ್ಯಾಡಿ ಸ್ವಲ್ಪ ಕಡಿಮೆ ಆಯಿಲಲ್ಲಿ ಮಾಡ್ತಾರೆ ಈ ಕಬಾಬ್ ಈ ಥರ ಎಲ್ಲ ಮಾಡೋದಾದರೆ. ಸೊ ಚಾಪ್ ಮಾಡಿದ್ದೀನಿ ಗಾರ್ಲಿಕ್ ಮತ್ತು ಇದು ಕೊರಿಯಾಂಡರ್ ಲೀವ್ಸ್ದು ಸ್ಟೆಮ್ ಆಯಿತಾ, ದಂಟು. ಆಮೇಲೆ ಇದು ಆನಿಯನ್, ಒಂದು ಆನಿಯನ್ ತೊಗೊಂಡಿದ್ದೀನಿ ಅಷ್ಟೇ. ಈ ಸ್ಟೆಮ್ ತೊಗೊಂಡು ಬಾಕಿ ಲೀವ್ಸೆಲ್ಲ ಏನು ಮಾಡಿದ್ರಿ ಅಂದರೆ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಗಾರ್ನಿಷ್ ಮಾಡಬೇಕು. ಸೊ ಅದಕ್ಕೆ ಆ ಲೀವ್ಸ್ನ ಇಟ್ಟಿದ್ದೀನಿ. ಇನ್ನೊಂದೇನು ಗೊತ್ತಾ, ಚಿಕನ್ ಶೆಜ್ವಾನ್ಗೆ ಚಿಕನ್ ಪೀಸಸ್ ತುಂಬ ಚಿಕ್ಕದಾಗಿರಬೇಕು. ನಾವು ನಿನ್ನೆ ಉಳಿದಿದ್ದ ಚಿಕನಲ್ಲಿ ಮಾಡ್ತಾ ಇರೋದಲ್ಲ, ಇದೇ ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಕಟ್ ಮಾಡ್ಬೋದಾಗಿತ್ತು, ಬಟ್ ತುಂಬ ಸ್ಕಿನ್ ಎಲ್ಲ ಇದೆ. ಸೊ ಬೇಡ ಅಂಥೇಳಿ ನಾನು ಹಾಗೇ ಅದು ಹೇಗಿತ್ತು ಅದೇ ಸೈಜಲ್ಲಿ ಹಾಕಿದ್ದೀನಿ. ಮತ್ತು ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ, ಅದು ಮಡಿಕೇರಿಯಿಂದ ತರೋದಾಯ್ತಾ. ಅಲ್ಲಿಂದನೇ ಮಾಡಿಸ್ಬಿಟ್ಟು ತರೋದು ಎವ್ರಿ ಟೈಮು. ಈ ಸಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಇಲ್ಲಿ ಅಂಗಡಿಯಲ್ಲಿ ಸಿಗೋ ಚಿಲ್ಲಿ ಪೌಡರ್ನ ಹಾಕಿದೆ. ನೆನ್ನೆ ಕಬಾಬ್ಗೆ ಹಾಕಿದೆ. ರೆಗ್ಯುಲರಾಗಿ ಎಷ್ಟು ಹಾಕ್ತೀನಿ ಸ್ಪೂನ್ಸ್ ಅಷ್ಟು ಹಾಕಿದೆ. ನೆನ್ನೆ ಫುಲ್ ಖಾರ ಆಗಿಬಿಟ್ಟಿತ್ತು. ಸೊ ಇವತ್ತು ಸ್ವಲ್ಪ ಕಡಿಮೆನೇ ಹಾಕಿದೆ. ಬಟ್ ಕಲರ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಕಲರ್ ಬಂದಿದೆ. ಇವಾಗ ಚಿಕನ್ನ ಫ್ರೈ ಮಾಡಿ ಆಯಿತು. ಆಮೇಲೆ ಮಿಕ್ಸಿಗೆ ಅದನ್ನ ಹಾಕಿದ್ದೀನಿ, ರೆಡ್ ಚಿಲ್ಲಿ ಮತ್ತು ಟೊಮೆಟೊನ. ಬಟ್ ಕರೆಂಟ್ ಇಲ್ಲ ಇವಾಗ. ಅದು ಬರೋ ತನಕ ವೆಯ್ಟ್ ಮಾಡಬೇಕು. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕರೆಂಟ್ ಬಂತು ಸದ್ಯಕ್ಕೆ. ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಡೋಣ. ಏನು ಕಲರ್ ಬಂದಿದೆ ನೋಡಿ, ಸಗದಾಗಿದೆ. ಅವಾಗ ನಂಗೆ ಘಾಟ್ ಹೊಡಿತಿದೆ. ಗಾರ್ಲಿಕ್, ಕೊರಿಯಾಂಡರ್ದು ದಂಟು. ಗಾರ್ಲಿಕ್ ಚೆನ್ನಾಗಿ ಬ್ರೌನ್ ಆದ್ಮೇಲೆ ಹಾಕ್ಕೋಬೇಕು. ಆನಿಯನ್, ಶೆಜ್ವಾನ್ ಸಾಸ್ ಹಾಕ್ಕೊಂಡಿದ್ದೀನಿ. ಇವಾಗ ಸೋಯಾ ಸಾಸ್, ಟೊಮೆಟೊ ಸಾಸ್, ಸಾಲ್ಟ್. ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಮತ್ತು ಒಂದು ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾನೆ. ಸೊ ಇಟ್ಸ್ ಡನ್. ನಾವು
ಓಕೆ, ಇನ್ನು ಅಕ್ಷಯ್ ಬರಲಿ. ಅವ್ನು ಬಂದಮೇಲೆ ಅವನಿಗೆ ಟೇಸ್ಟ್ ಮಾಡಿಸಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಸೊ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ವರ್ಕೌಟ್ ಅದೆಲ್ಲ ಇದೆ, ಅದೆಲ್ಲ ಮುಗಿಸ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ. ಇವಾಗ ಅಕ್ಷಯ್ ಬಂದಿದ್ದಾನೆ, ಟೇಸ್ಟ್ ಮಾಡಿಸೋಣ. ಆಲ್ರೆಡಿ ನೋಡ್ದೆ ಆಯ್ತಾ, ಅವನೇ ಹೋಗಿ ಕಿಚನ್ಗೆ ಓಪನ್ ಮಾಡಿ ಇದೇನಿದು ಅಂತೇಳಿ ನೋಡಿ ಒಂದ್ಸಲ ಟೇಸ್ಟ್ ಮಾಡಾಯ್ತು. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಹೆಂಗಿದೆ? ಆವಾಗಲೇ ಹೇಳ್ದೆ ಚೆನ್ನಾಗಿದೆ ಅಂತೇಳಿ. ಹಂಗೆ ಬರ್ತಿಲ್ಲ ಅವಾಗಲೇ ರಿಯಾಕ್ಷನ್ ಸಿಕ್ತು, ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ. ಚಿಕನ್ ಶೆಜ್ವಾನ್. ಓಕೆ